ಕಾಟನ್ ಕ್ಯಾಂಡಿ ಟ್ಯೂನ್ ಕದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ರ್ಯಾಪರ್ ಚಂದನ್ ಶೆಟ್ಟಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ಟ್ಯೂನ್ ಕದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ರ್ಯಾಪರ್ ಚಂದನ್ ಶೆಟ್ಟಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಯಾವುದೇ ಹಾಡು ಟ್ಯೂನ್ ಕದ್ದಿಲ್ಲ, ಯಾವುದೋ ವ್ಯೂ ಇಲ್ಲದ ಸಾಂಗ್ ಕದಿಯುವ ಪರಿಸ್ಥಿತಿ ನನಗೆ ಬಂದಿಲ್ಲ, ಬೇರೆಯವರದನ್ನ ಕದ್ದು ಹಾಡು ಮಾಡುವ ಪರಿಸ್ಥಿತಿ ನನಗೆ ಇನ್ನೂ ಬಂದಿಲ್ಲ. ಈ ಕುರಿತು ಕಾನೂನು ಹೋರಾಟ ಮಾಡಲು ನಾನು ಸಿದ್ಧನಿದ್ದೇನೆ ಅಂತ ರ್ಯಾಪರ್ ಚಂದನ್ ಶೆಟ್ಟಿ ವೈಬುಲ್ ಯುವರಾಜ್ ಆರೋಪಕ್ಕೆ ಚಂದನ್ ಶೆಟ್ಟಿ ಕೌಂಟರ್ ಕೊಟ್ಟಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ಟ್ಯೂನ್ ಕದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ರ್ಯಾಪರ್ ಚಂದನ್ ಶೆಟ್ಟಿ ಮಾತನಾಡಿದ್ದಾರೆ. ಹೊಸ ವರ್ಷಕ್ಕೆ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಕಾಟನ್ ಕ್ಯಾಂಡಿಯನ್ನು ತಿನ್ನಿಸಿ ಜನರನ್ನ ಮನಸ್ಸನ್ನು ಸಿಹಿಗೊಳಿಸಿದ್ರು. ಆದರೆ ಆ ಕಾಟನ್ ಕ್ಯಾಂಡಿಗೆ ಸ್ವಲ್ಪ ಕಹಿ ಆಗುವಂಥ ಲಕ್ಷಣಗಳು ಕಾಣ್ತಾ ಇರುವಂಥದ್ದು. ಅವರು ಒಬ್ಬರ ಒಂದು ಟ್ಯೂನನ್ನು ಕದ್ದಿದ್ದಾರೆ. ಸೊ ವೈಭವಿ ಪಾರ್ಟಿಯವರ ಪಾರ್ಟಿ ಅನ್ನೋ ಸಾಂಗ್ ಚರಣಗಳನ್ನು, ಆ ಸಾಲುಗಳನ್ನು, ಟ್ಯೂನನ್ನು ಕದ್ದಿದ್ದಾರೆ ಆರೋಪ ಅವ್ರ ಮೇಲೆ ಕೇಳಿ ಬಂದಿರುವಂಥದ್ದು. ಸೊ ಎಲ್ಲ ವಿಚಾರ ಬಗ್ಗೆ ಮಾತನಾಡಲು ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ತಮ್ಮ ಮೇಲೆ ಈ ರೀತಿ ಒಂದು ಆರೋಪ ಕೇಳಿ ಬಂದು ಏನು ಹೇಳ್ತೀರಿ ಸರ್? ಮೊದಲಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಈ ಒಂದು ಇನ್ಸಿಡೆಂಟ್ ಏನಾಗಿದೆ, ಇದು ಕೋ ಇನ್ಸಿಡೆನ್ಸ್ ಆಗಿದೆ. ಅಂದರೆ ಸ್ವಲ್ಪ ಸಿಮಿಲರ್ ಬಂದಿದೆ ಟ್ಯೂನ್, ಆದರೆ ಅವ್ರದ್ದೇ ಬೇರೆ ಸ್ಕೇಲು, ನಂದೇ ಬೇರೆ ಸ್ಕೇಲ್ ಇದೆ ಸಾಂಗು. ಆದರೆ ಅವರು ಆರೋಪ ಮಾಡ್ತಿರೋದು ಏನು ಕದ್ದಿದ್ದಾರೆ ಅನ್ನೋದು, ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲದಲ್ಲೇ ಅವರು ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಅವ್ರು ಕೋರ್ಟಲ್ಲಿ ಬೇಕಾದ್ರೆ ಬಂದು ಅದನ್ನು ಪ್ರೂವ್ ಮಾಡ್ಕೊಳ್ಳಿ, ಅಂದರೆ ಲೀಗಲ್ ಆಗಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಅದ್ರ ಬದಲು ಈ ಥರ ಚಾನಲ್ಗಳ ಮುಂದೆ ಬಂದುಬಿಟ್ಟು ಹಿಂಗೆ ಮಾಡಿದಾರೆ ಹಂಗೆ ಮಾಡಿದಾರೆ ಅನ್ನೋದಕ್ಕಿಂತ ಅದು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡಿದ್ರೆ, ಯಾಕಂದರೆ ಒಂದೇ ಇಂಡಸ್ಟ್ರಿಲಿ ಇರೋರು. ಸೊ ನಾನು ಅವ್ರು ಹೇಳ್ತಾರೆ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅಂತ. ನಾನೇನು ತುಂಬ ಸುಖದಲ್ಲಿ ಮಾಡಿಲ್ಲ ಸರ್, ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಇವತ್ತು ಈ ಲೆವೆಲಿಗೆ ಬಂದಿದ್ದೀನಿ ಅಂತ ಹೇಳಿದರೆ ನನ್ನ ನೋಡಿದ್ದಾರೆ, ನನ್ನ ಜೊತೆಲಿರೋರು, ನನ್ನ ಫ್ಯಾನ್ಸ್ಗಳಾಗಿರ್ಬೋದು, ನನ್ನ ಫಾಲೋವರ್ಸ್ ಆಗಿರ್ಬೋದು, ನನ್ನ ಪ್ರೀತಿ ಮಾಡೋರಾಗಿರ್ಬೋದು, ಕರ್ನಾಟಕ ಜನತೆ ನನ್ನ ಜೊತೆಯಲ್ಲಿ ನನ್ನ ಕರ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವರ ಒಂದು ಟ್ಯೂನ್ನ ಕದಿಯುವಂಥ ಅವಶ್ಯಕತೆ ನನಗಿಲ್ಲ. ಆಮೇಲೆ ಆ ಒಂದು ಪರಿಸ್ಥಿತಿಗೆ ನಾನು ಇನ್ನೂ ಬಂದಿಲ್ಲ, ಬರೋದು ಇಲ್ಲ ಖಂಡಿತವಾಗ್ಲೂ. ಆ್ಯಂಡ್ ಮೋರ್ ಓವರ್ ಅವರು ಅಲಿಗೇಷನ್ ಮಾಡ್ತಿರೋದು, ಆ ಟ್ಯೂನ್ ಈಸ್ ಅ ವೆರಿ ಸಿಂಪಲ್ ಟ್ಯೂನ್. ನಾನೇ ಇದು ಕೇಳಿದರೆ ಸ್ವಲ್ಪ ನೀವು ನೋಡಿ ಫೋಕ್, ಯಾವುದೋ ಫೋಕ್ ಕೇಳಿದ್ದೀನಿ ಅಂತ ಅನಿಸುತ್ತೆ ನಿಮಗೆ, ಅದು ಫೋಕ್ ಸಾಂಗ್ ಥರ ಇದೆ ಅಂತ. ಸೊ ಇದು ಕೋ ಇನ್ಸಿಡೆನ್ಸ್. ಸೊ ಇದು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಪರಿಚಯ ಇಲ್ದಲೆ ಎಲ್ಲೋ ಇದ್ಕೊಂಡು ಈ ದೇಶದಲ್ಲಿ ಒಬ್ಬ ಇರ್ತಾನೆ, ಇನ್ನೊಬ್ಬ ಬೇರೆ ದೇಶದಲ್ಲಿ ಇರ್ತಾನೆ, ಈ ಥರ ಹುಡ್ಕೊಂಡೋದ್ರೆ ಈ ಥರ ಟ್ಯೂನ್ ಇನ್ನೂ ಬೇರೆ ಬೇರೆ ಕಡೆನೂ ಬಂದಿರುತ್ತೆ. ಸೊ ನೀವು ಹುಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಹೀಗಾಗಿ ನಾನು ಲೀಗಲ್ ಆಗೇ ಫೈಟ್ ಮಾಡೋಕ್ಕೆ ನಾನು ಕೂಡ ರೆಡಿ ಆಗಿದ್ದೀನಿ. ಈ ಮುಂಚೆ ಯುವರಾಜ್ ಅವರ ಟ್ಯೂನ್ ಆಗಿರ್ಬೋದು, ಅವ್ರು ಹೇಳಿದ್ರೆ 6 ವರ್ಷದಿಂದನೇ ನಾನು ಇದು ಮಾಡಿದೆ ವೈಬಲ್ ಪಾರ್ಟಿ. ಸೊ ತಾವು ಎಲ್ಲೂ ಕೇಳಿಲ್ಲ ಸರ್, ಒಂದು ಕಾಕತಾಳಿ ಅಂತ? ಇಲ್ಲ ಸರ್, ಕೇಳಿಲ್ಲ ಸರ್. ಕೇಳಿದರೆ ಖಂಡಿತವಾಗ್ಲೂ ನಾನು ಟ್ಯೂನ್ನ ಯೂಸ್ ಮಾಡ್ತಿರ್ಲಿಲ್ಲ ಸರ್. ಯಾಕಂದರೆ ನಾನು ಯಾಕೆ ಗೊತ್ತಿಲ್ವ ನನಗೆ, ಪ್ರಜ್ಞೆ ಅಲ್ವಾ, ಆಲ್ಸೋ ಪ್ರಜ್ಞಾವಂತ ಅಲ್ವಾ. ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ರೆಸ್ಪಾನ್ಸಿಬಿಲಿಟಿ ಇದೆ ನನಗೂ. ಕನ್ನಡಕ್ಕೆ ನನ್ನ ಕೊಡುಗೆ 800 ಮಿಲಿಯನ್ ವ್ಯೂಸ್. ನನ್ನ ಎಲ್ಲ ಒಟ್ಟು ಹಾಡುಗಳನ್ನ ನೀವು ಲೆಕ್ಕ ಮಾಡಿದ್ರೆ 800ಕ್ಕೂ ಅಧಿಕ ಮಿಲಿಯನ್ ವೀಕ್ಷಣೆಗಳಿದೆ, ಅಂದರೆ 80 ಕೋಟಿ. ಸೊ ಈ ಒಂದು ಸಂದರ್ಭದಲ್ಲಿ ಈ ಥರ ಇದ್ದಾಗ ನಾನು ಹೇಗೆ ಒಬ್ಬ ಜವಾಬ್ದಾರಿಯುತ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಅದು ಕನ್ನಡದಲ್ಲಿ ಯಾವುದೋ ವ್ಯೂಸ್ ಬರದೇ ಇರೋ ಒಂದು ಹಾಡನ್ನು ನಾನು ತಗೊಂಡು ಕದ್ದಿದ್ದೀನಿ ಅಂತಂದರೆ ಸತ್ಯಕ್ಕೆ ದೂರವಾದ ಮಾತು ಸರ್. ನಾನು ಯಾವುದೇ ಕಾರಣಕ್ಕೂ ಧೈರ್ಯ ಮಾಡಲ್ಲ. ಒಂದು ಸಾಂಗ್ ಹಿಟ್ಟಾಗಿಲ್ಲ ಅಂದರೆ ಆ ಸಾಂಗ್ ಟ್ಯೂನ್ ಎತ್ಕೊಂಡು ನಾನು ಹೆಂಗೆ ಅದನ್ನು ಮತ್ತೆ ಮಾಡಲಿ? ಈಗ ತಾವು ಸರ್ ರಾತ್ರಿ ಭೂಮಿ ಆದವರಲ್ಲ, ಸಾಕಷ್ಟು ನೋವುಗಳನ್ನು ನೋಡಿದಿರಿ. ಪ್ರತಿಯೊಂದು ಸಲ ಸಾಂಗ್ ರಿಲೀಸ್ ಆದಾಗ ಏನೋ ಒಂಥರ ಕಾಂಟ್ರವರ್ಸಿ ಇತ್ತು. ಏನು ಸರ್, ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಪ್ಲ್ಯಾನ್ ಅಂತ ಅಲ್ಲ, ಇದು ಈ ಥರ ಸಿಚುವೇಶನ್ ಆದಾಗ ಈ ಥರ ಸಾಕಷ್ಟು ವಿವಾದಗಳಾಗೋದಿದೆ. ಅಂದರೆ ಒಂದು ಸಾಂಗು ಅಥವಾ ಸಿನಿಮಾ ಹಿಟ್ಟಾದಾಗ ಸೊ ಅದ್ರ ಸುತ್ತಮುತ್ತ ಇರೋರು ಅದಕ್ಕೆ ಸಂಬಂಧ ಇದೆ ನಮಗೆ ಅಂತ ಅಂದ್ಕೊಂಡು ಬರೋದು ನಾವು ತುಂಬ ವಿಷಯಗಳಲ್ಲಿ ನೋಡಿದ್ದೀವಿ. ಸಾಕಷ್ಟು ಹಿಟ್ ಸಿನಿಮಾಗಳಾಗಿರ್ಬೋದು, ತುಂಬ ಎಕ್ಸಾಂಪಲ್ ಹೆಸರು ತೊಗೊಳಕ್ಕೆ ಹೋಗಲ್ಲ, ಗೊತ್ತಿರೋಂಥದ್ದೇ. ಸೊ ಇವ್ರು ಮಾಡ್ತಿರೋವಂಥ ಆರೋಪ ಅದು ಅವ್ರಿಗೆ ಸರಿ ಇರ್ಬೋದು, ಬಟ್ ನನ್ನ ಆತ್ಮಕ್ಕೆ ಗೊತ್ತಿದೆಯಲ್ಲ ಸರ್, ನಾನು ಅದನ್ನು ತೊಗೊಂಡು ಮಾಡಿಲ್ಲ ಅಂತ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನು ಬನ್ನಿ ಅದು ಲೀಗಲಾಗಿ ಫೈಟ್ ಮಾಡೋಣ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಮುಂದಿನ ನಡೆ ಏನಾಗಿರುತ್ತೆ ಹೇಳಿದ್ರಿ, ಲೀಗಲಾಗಿ ಫೈಟ್ ಮಾಡ್ತಾನಂತ. ಸೊ ಏನು ಯಾವುದು ಸರ್, ಅವರಾಗಿ ಬರಬೇಕು. ಸೊ ಅವರಾಗಿ ಲೀಗಲಾಗಿ ಬಂತು ಅಂದರೆ ಅದಕ್ಕೆ ನಾನೇನು ರೆಸ್ಪಾಂಡ್ ಮಾಡ್ಬೇಕು ನಾನು ಮಾಡ್ತೀನಿ. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತುಗಳು. ನಾನು ಲೀಗಲಾಗಿ ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾರ್ದೋ ಟ್ಯೂನನ್ನು ಕದ್ದು ಮಾಡುವಂಥ ಪರಿಸ್ಥಿತಿ ನನಗೆ ಬಂದಿಲ್ಲ, ಅದು ಮಾಡೋದಿಲ್ಲ ಕೂಡ ಅಂತ ಹೇಳ್ತಾ ಇರುವಂಥದ್ದು. ಸೊ ನೋಡೋಣ ಸದ್ಯ ಈ ಒಂದು ಕಾಂಟ್ರವರ್ಸಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.